ಈಗ ಎಷ್ಟು ಯಾವುದು ಮಣಿಗಳನ್ನ ಇಟ್ಟಿದ್ದೀನಿ. ಈಗ ಎಣಿಸು. ಐವತ್ತೆಂಟು ಮಣಿಗಳಿವೆ. ನನಗೆ ಎಣಿಸೋದು ಗೊತ್ತಾಯ್ತು. ಈಗ ಸಂಖ್ಯೆಗಳನ್ನ ಅಕ್ಷರದಲ್ಲಿ ಬರೀತೀಯಾ? ನಾನು ಒಂದು ಸಂಖ್ಯೆ ಹೇಳ್ತೀನಿ, ಅದನ್ನ ಅಕ್ಷರ ದೊಡ್ಡದಾಗಿ ಕಾಣಿಸ್ತದೆ. 72 83 52 52 ಗುಡ್. ಈಗ ಎರಡನೇ ಕಲಿಕಾಂಶ ಸಂಖ್ಯಾ ಶ್ರೇಣಿ. ಒಂದು ವಿನ್ಯಾಸ ಕೊಟ್ಟಿದ್ದಾನೆ ಇಲ್ಲಿ 4, 9, 14. ಫಸ್ಟ್ 4 ಇದೆ ಅಲ್ವಾ, ಆಮೇಲೆ 9 ಇದೆ, ಆಮೇಲೆ 14 ಇದೆ. ಕೊಡ್ತಾ ಇದ್ದೀರಾ? ಫಸ್ಟ್ 4, ನೆಕ್ಸ್ಟ್ 9, ನೆಕ್ಸ್ಟ್ 14. ಒಂದು ಇಲ್ಲಿ ವಿನ್ಯಾಸ ಇದೆ. ವಿನ್ಯಾಸ ಅಂತ ಹೇಳಿದ್ರೆ 4ಕ್ಕೆ ಎಷ್ಟೋ ಒಂದು ಕೂಡಿದ್ರೋ ಅಥವಾ ಕಳೆದ್ರೋ ನೆಕ್ಸ್ಟ್ ಮುಂದಿನ ಸಂಖ್ಯೆ ಇದೆ. ಅದಕ್ಕೆ ಈ ಫಸ್ಟ್ ಕೂಡಿದ್ರಲ್ಲ ಅಷ್ಟೇ ಸಂಖ್ಯೆಯನ್ನ ಕೂಡಿದ್ರೆ ಅದರ ಮೂರನೇ ಸಂಖ್ಯೆ ಇದೆ. ಹಾಗಾದ್ರೆ ಈ ಮೂರನ್ನೂ ಹೋಲಿಕೆ ಮಾಡಿ ನೆಕ್ಸ್ಟ್ 4ನೇ ಸಂಖ್ಯೆ ಮತ್ತು 5ನೇ ಸಂಖ್ಯೆನ ನೀವು ಬರೀ ಹೇಳ್ಬೋದು. ಯಾರು ಹೇಳ್ತೀರಿ? ಹೇಳ ತಗೋತಾರೆ. 19 ಯಾಕೆ? 5ನೇ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ. ಅಂದ್ರೆ 4ಕ್ಕೆ 5 ಕೂಡಿಸಿದ್ರೆ 9, 9ಕ್ಕೆ 5 ಕೂಡಿಸಿದ್ರೆ 14, 14ಕ್ಕೆ 5 ಕೂಡಿಸಿದ್ರೆ 19. ವೆರಿ ಗುಡ್. ಕುತ್ಕೋ. ಇಲ್ಲಿ 5 5 ಕೂಡ್ಕೊಳ್ತಾ ಹೋಗೋದು, ಆಡ್ ಮಾಡ್ಕೊಂಡು ಹೋಗೋದು 5 5 ಅಲ್ವಾ? ನೆಕ್ಸ್ಟ್ 14 19 ಆಯ್ತು. 24 ಯಾಕೆ? ಯಾವ್ದಕ್ಕೆ 5 ಕೊಡೋದು? ವೆರಿ ಗುಡ್. 19ಕ್ಕೆ 5 ಕೂಡಿಸಿದ್ರೆ 24. ವೆರಿ ಗುಡ್. ಚಪ್ಪಾಳೆ ಹೊಡ್ರಿ ಎಲ್ಲ. ವೆರಿ ಗುಡ್. ಇದನ್ನು ನಾವು ಸಂಖ್ಯಾ ವಿನ್ಯಾಸ ಅಂತ ಹೇಳ್ತೀವಿ ಅಲ್ವಾ? ಸಂಖ್ಯಾ ವಿನ್ಯಾಸ ಅಂತ ಕರಿತೀವಿ. ಈಗ ಚಿತ್ರವನ್ನು ಗಮನಿಸಿ. ಇಲ್ಲಿ ಚಿತ್ರವನ್ನು ಗಮನಿಸಿ ನೋಡಿ. ಇಲ್ಲಿ ಒಂದು ಚಿಕ್ಕ ಒಂದು ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಇದು ಅಷ್ಟೇ ಒಂದು ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು. ಇವು ಮೂರನ್ನು ಗಮನಿಸಿ. 4 ಚಿತ್ರ ಅದು ಯಾವ್ದು ಬರಬೇಕು? ಬರ್ತೋಸ್ತಿರಲ್ಲಿ ಮೊದಲ ಚಿತ್ರ ನೋಡಿ. ಚಿಕ್ಕದು ಕೆಳಗಡೆ ಇದೆ, ದೊಡ್ಡದು ಮೇಲ್ಗಡೆ ಇದೆ, ಈ ಕಡೆ ಸೈಡ್ ಇದೆ. ನೆಕ್ಸ್ಟ್ ಇದರ ಪ್ರತಿಬಿಂಬ. ನೀವು ಕನ್ನಡದಲ್ಲಿ ಮುಖ ನೋಡಿದಾಗ ಕನ್ನಡ ಮುಂದಿರುತ್ತೆ, ಹಿಂಗೆ ಮುಖ ನೋಡಿದಾಗ ಕಾಣಿಸ್ತವೆ, ಎದುರು ಬಂದು ಕಾಣಿಸಲ್ವಾ? ಅದು ತಾನೆ ಆ ಥರ ಇದೆ. ಇದರ ಪ್ರತಿಬಿಂಬ ಇದು, ಇದರ ಪ್ರತಿಬಿಂಬ ಇದು. ಇದರ ಪ್ರತಿಬಿಂಬ ಯಾವ ಥರ ಬರುತ್ತೆ? ಯಾವ್ದು ತೋರಿಸ್ತೀರಾ? ಅಭಿಷೇಕ್ ತೋರಿಸ್ತೀರಾ?
ತರ ಇದೆ. ಇನ್ನೊಂದು ತರ ಬರಬೇಕು. ಚಿಕ್ಕದೆಲ್ಲ ಬರಬೇಕು, ದೊಡ್ಡದೆಲ್ಲ ಬರಬೇಕು. ಸರಿನಾ ಇದು? ಸರಿನಾ? ವೆರಿ ಗುಡ್. ಚಪ್ಪಾಳೆ ಹೊಡ್ರಿ. ಅಂದ್ರೆ ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇದರ ವಿನ್ಯಾಸವನ್ನ ಗಮನಿಸಿ. ಇದು ಈ ತರ ಇದೆ, ನೆಕ್ಸ್ಟ್ ಈ ತರ ಇದೆ, ನೆಕ್ಸ್ಟ್ ಈ ತರ ಇದೆ, ನೆಕ್ಸ್ಟ್ ಯಾವ್ದಾದ್ರು ಬರಬೇಕು. ಆಯ್ತಾ? ಸರಿ, ಕೂತ್ಕೊಳ್ಳಪ್ಪ. ಸರಿ ಸರಿ. ನೆಕ್ಸ್ಟ್ ಈಗ ಪಾಸ್ ಮಾಡು. ಈಗ ನೋಡಿ, ಮೂರನೇ ಫಲಿತಾಂಶ ಅಂದ್ರೆ ನಿಮ್ಗೆ ದಿನನಿತ್ಯ ಜೀವನದಲ್ಲಿ ಹಣದ ವ್ಯವಹಾರ ಗೊತ್ತಿದೆಯಾ? ನೀವು ಅಂಗಡಿ ಹೋಗಿದ್ರೆ ಓದ್ತಾರವೇ? ಡೈಲಿ ಓದ್ತಾ ಇರ್ತೀರಿ. ಅಂಗಡಿಗಂತೂ ಡೈಲಿ ಓದ್ತಾ ಇರ್ತೀರಿ. ಏನಕ್ಕೆ? ಸ್ಕೂಲ್ ಬರುವಾಗ ಅಂಗಡಿ ಹೋಗಿ ಬರ್ತೀರಿ, ಸ್ಕೂಲ್ ಬಿಟ್ಟ ಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಹೋಗ್ತೀರಿ. ಎಲ್ಲಿ ಹೋಗ್ತೀರಾ? ಪೆನ್ ತಗೊಳಕ್ಕೆ, ಪೆನ್ಸಿಲ್ ತಗೊಳಕ್ಕೆ, ಸ್ಕೇಲ್ ತಗೊಳಕ್ಕೆ, ಬುಕ್ಸ್ ತಗೊಳಕ್ಕೆ, ಚಾಕ್ಲೇಟ್ ತಗೊಳಕ್ಕೆ, ಅಥವಾ ತಿಂಡಿ ತಗೊಳಕ್ಕೆ ಹೋಗ್ತಾ ಇದ್ರಿ ಅಲ್ವಾ? ಅಲ್ಲಿ ನೀವು ಯಾವ ತರ ವ್ಯವಹಾರ ಮಾಡ್ತೀರಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೀವು ದಿನನಿತ್ಯ ಜೀವನದಲ್ಲಿ ನೀವು ಹಣದ ವ್ಯವಹಾರವನ್ನ ಹೇಗೆ ಬಳಸ್ತಾ ಇದ್ದೀರಾ, ಹೇಗೆ ಬಳಸಬೇಕು, ನಮ್ಗೆ ಹಣದ ವ್ಯವಹಾರ ಗೊತ್ತಿದೆಯಾ, ಹಣದ ಮೌಲ್ಯ ಗೊತ್ತಿದೆಯಾ, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸರಿನಾ? ಈಗ ಇಲ್ಲಿ ಅಂಗಡಿ ವ್ಯಾಪಾರಿ ಕೊಟ್ಟಿದ್ದಾನೆ. ಆಯ್ತಾ? ಒಟ್ಟು ಎಷ್ಟು ಅಮೌಂಟ್ ಆಗ್ತದೆ ಅಂತ ಹೇಳ್ತಾನೆ. ಮತ್ತೆ ಇವಳು ಗ್ರಾಹಕರು ಅಂಗಡಿಗೆ ಸಾಮಾನು ತಗೊಳಕ್ ಬರ್ತಾಳೆ. ಅವಳು ಎಷ್ಟು ದುಡ್ಡು ಕೊಡ್ತಾಳೆ, ಇವನು ಎಷ್ಟು ದುಡ್ಡು ವಾಪಸ್ ಕೊಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸರಿನಾ? ಓದಪ್ಪ. ಈಗ ನಾನು ಒಂದು ಅಂಗಡಿಗೆ ಹೋಗಿ 20 ರೂಪಾಯಿ ಚಾಕ್ಲೇಟ್, 10 ರೂಪಾಯಿ ಬಿಸ್ಕೆಟ್, 30 ರೂಪಾಯಿ ಚಿಪ್ಸ್, 5 ರೂಪಾಯಿ ಚಕ್ಕಿಗಳನ್ನು ಕೊಂಡಳು. ನಾನು ಅಂಗಡಿಗೆ ಹೋಗ್ಬಿಟ್ಟು ಇವಳೇ ಸಾಲು, ಸರಿನಾ? ನೀನು ಸಾಲು. ಒಂದು ಅಂಗಡಿಗೆ ಹೋಗ್ಬಿಟ್ಟು ಇವನ್ನ ಏನ್ ಮಾಡ್ತೀಯ? 20 ರೂಪಾಯಿಗೆ ಚಾಕ್ಲೇಟ್ ತಗೋತೀಯ. ಏನಪ್ಪ? 20 ರೂಪಾಯಿಗೆ ಚಾಕ್ಲೇಟ್ ಕೇಳ್ತಾರೆ ಅವಳು, 20 ರೂಪಾಯಿ ಚಾಕ್ಲೇಟ್ ಕೊಡ್ತೀನಿ ನೀನು. ಸರಿನಾ? ಆಮೇಲೆ 10 ರೂಪಾಯಿಗೆ ಬಿಸ್ಕೆಟ್ ಕೊಡ್ತೀಯ. ಅವ್ರು ಬಿಸ್ಕೆಟ್ ಕೇಳಿದ್ರೆ 10 ರೂಪಾಯಿ ಬಿಸ್ಕೆಟ್ ಕೊಡಿ ಅಂತ ಕೇಳೋದು. ಫಸ್ಟ್ ಕೇಳೋ 20 ರೂಪಾಯಿದು ಇಲ್ಲಿ 20 ರೂಪಾಯಿ ಚಾಕ್ಲೇಟ್ ಕೊಡ್ತೀಯ. ಆಯ್ತಾ? ನೆಕ್ಸ್ಟ್ 10 ರೂಪಾಯಿ ಬಿಸ್ಕೆಟ್ ಕೇಳ್ತೀಯ. ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. 10 ರೂಪಾಯಿ, 20 ರೂಪಾಯಿ ಚಾಕ್ಲೇಟು, 10 ರೂಪಾಯಿ ಬಿಸ್ಕೆಟು, ಮತ್ತೆ 30 ರೂಪಾಯಿಗೆ ಚಿಪ್ಸು. 30 ರೂಪಾಯಿಗೆ ಚಿಪ್ಸು. ನೆಕ್ಸ್ಟ್ 5 ರೂಪಾಯಿಗೆ ಚಕ್ಕಿ, ಕಡ್ಲೆ ಮೆಣೆ ಅಂತಾರಲ್ಲ ಅದು, ಕಡಲೆ ಮೆಣೆ ಕೊಂಡಳು. ಈಗ ಸಾಲು ಅಂಗಡಿಯವರಿಗೆ ಎಷ್ಟು ರೂಪಾಯಿ ಹಣವನ್ನು ಕೊಡಬೇಕು ಅಂದ್ರೆ ನೀನು ಸಾಲು ಇವಾಗ ಅಬ್ಸರ್ವ್ ಮಾಡಿ. ಇವಳು ಅಂಗಡಿಯವರಿಗೆ ಎಷ್ಟು ರೂಪಾಯಿ ದುಡ್ಡು ಕೊಡಬೇಕು? 60. ಹೇಗೆ? 60 ರೂಪಾಯಿ ಕೊಡಬೇಕು. ಈಗ ಸಾಲು ಹತ್ರ ಚೇಂಜ್ ಇಲ್ಲ. 60 ರೂಪಾಯಿ 60 ರೂಪಾಯಿ ಚೇಂಜ್ ಇಲ್ಲ. 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿನ ನೀನು ವಾಪಸ್ಸು ಸಾಲಿಗೆ ಎಷ್ಟು ಕೊಡಬೇಕು? 35. ಹೆಂಗೆ? 65 ರೂಪಾಯಿ ಸಹ. 65 ರೂಪಾಯಿ ಕೊಡ್ರೆ 70 ಸಹ. ವೆರಿ ಗುಡ್. 70 ರೂಪಾಯಿ 10 ಕೊಡ್ರೆ 80 ಸಹ. ವೆರಿ ಗುಡ್. 20 ಕೊಡ್ರೆ 100 ಸಹ. ವೆರಿ ಗುಡ್. ಚಪ್ಪಾಳೆ ಹೊಡೆಯಿರಿ. ಅಂದ್ರೆ ಎಷ್ಟು ವಾಪಸ್ ಕೊಡಬೇಕು? 35 ರೂಪಾಯಿ ವಾಪಸ್ ಕೊಡಬೇಕು. ನೋಡೋದೆ ಸರಿನಾ? ಎಷ್ಟು ಲೆಕ್ಕ ಹಾಕೋ? ಒಂದೊಂದು ಲೆಕ್ಕ ಹಾಕೋ. ದುಡ್ಡು
ಮಾಮೂಲಿ 20 ರೂಪಾಯಿ ಹಾಗೆ ಅದರ ಸರ್ 5 10 20 ಟೋಟಲ್ 35 ಇದು ಸರ್ 5 ಓ ಪ್ಲಸ್ 10 15 ಆಯ್ತು 15 ಪ್ಲಸ್ 20 35 ಸರಿನಾ Yes, sir. ಎಷ್ಟು ರೂಪಾಯಿ ಕೊಟ್ಟೆ ನೀನು 100 100 ರೂಪಾಯಿ ಕೊಟ್ಟೆ Yes, sir. ಆ ಅಂತೆ ಎಷ್ಟು ರೂಪಾಯಿ ವಾಪಸ್ ಕೊಟ್ಟೆ ನಿನಗೆ 35 ಸರಿನಾ ಲೆಕ್ಕ Yes, sir. ಅದೇ ತರ ಈಗ ನೀವು ಅಷ್ಟೇನೆ ಅಂಗಡಿಗೆ ಹೋದಾಗ ನಿಮ್ಗಾದ್ರೂ ಗೊತ್ತಿರುತ್ತೆ ಸ್ಕೂಲ್ಗೆ ಕಲ್ತಿದ್ರಲ್ಲಿ ಗೊತ್ತಿರುತ್ತೆ ಪಾಪ ನಿಮ್ಮ ಮನೆಯವ್ರಗಳಿಗೆ ಹಣದ ಯಾವಾಗ ಗೊತ್ತಿರ್ತದೆ ಅವ್ರಿಗೆ ವ್ಯಾಪಾರಸ್ಥರು ಜಾಸ್ತಿ ಇದ್ದಾರೆ ಅಂಗಡಿಯಲ್ಲಿ Yes, sir. ಅಲ್ವಾ Yes, sir. ಮತ್ತೆ ಚಿಕ್ಕ ಮಕ್ಕಳಿಗೆ ನೀವು ಹೇಳಬೇಕು ಮನೇಲಿ ಹೋಗ್ಬಿಟ್ಟು ಈ ತರ ನೀವು ಲೆಕ್ಕ ಹಾಕೊಂಡು ತರಬೇಕು ಎಷ್ಟು ರೂಪಾಯಿ ಆಯ್ತು ವಾಪಸ್ ಎಷ್ಟು ರೂಪಾಯಿ ಕೊಟ್ಟರು ಅನ್ನೋದನ್ನ ಅಲ್ಲೇ ನಿಂತ್ಕೊಂಡು ಲೆಕ್ಕ ಹಾಕ್ಬಿಟ್ಟು ವಾಪಸ್ ದುಡ್ಡು ಇಸ್ಕೊಬರ್ಬೇಕು ಯಾಕೆಂದ್ರೆ ಒಂದ್ಸಲ ಮನೆ ಬಂದ್ಬಿಟ್ರೆ ಯಾಕೆ ಕೊಟ್ಟಿದೆ ಅಂತ ಹೇಳ್ಬಿಡ್ತಾರೆ ಅವ್ರು ಚಿಕ್ಕ ಮಕ್ಕಳಿಗಾದ್ರೆ ಏನೇ ಬಿಡಿಸ್ಬಿಟ್ಟಾವನೋ ಕೊಟ್ಟಿದ್ದೇನೋ ಬಿಡಿಸ್ಬಿಟ್ಟ ಅಂತ ಹೇಳ್ತಾರೆ ಅದಕ್ಕೆ ನೀವು ಅದು ಅಷ್ಟೇನೆ ಒಂದು ಅಂಗಡಿಗೆ ಹೋದ್ರೆ ಒಂದು ವ್ಯಾಪಾರ ಮಾಡಿದ್ರೆ ಅಲ್ಲೇ ನಿಂತ್ಕೊಂಡು ಹಣದ ವ್ಯವಹಾರ ಆದ್ಮೇಲೆ ಅಂಗಡಿ ಸಾಮಾನು ತಗೊಂಡ್ಮೇಲೆ ನೀವು ಎಷ್ಟು ದುಡ್ಡು ಕೊಟ್ರಿ ಎಷ್ಟು ರೂಪಾಯಿ ಆಗಿದೆ ಮತ್ತೆ ಎಷ್ಟು ರೂಪಾಯಿ ವಾಪಸ್ ಇಸ್ಕೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ದುಡ್ಡನ್ನ ಒಬ್ಬ ವಾಪಸ್ ದುಡ್ಡು ಇಸ್ಕೋಬೇಕು ಯಾಕಂದ್ರೆ ಒಂದ್ಸಲ ಬಂದ್ಬಿಟ್ರೆ ಮತ್ತೆ ಹೋಗಿ ಮತ್ತೆ ಕೇಳಕ್ಕಾಗಲ್ಲ ಯಾಕೆ ಕೊಟ್ಟಿದ್ದೆ ಅಂತ ಹೇಳ್ಬಿಡ್ತಾರೆ ಅಲ್ವಾ Yes, sir. ಇದು ಹಣದ ವ್ಯವಹಾರವನ್ನ ದಿನನಿತ್ಯ ಜೀವನದಲ್ಲಿ ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳಬೇಕು ಪಾಸ್ ಮಾಡೋದು